ಅವರು ಅವ್ರ ಫ್ಯಾಮಿಲಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ. ಈಗಲೂ ಅಷ್ಟೇ ಅವ್ರ ಫ್ಯಾಮಿಲಿಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟೇ ನೋವಿದ್ರು ಇನ್ನೊಬ್ರು ಖುಷಿಗೋಸ್ಕರ ತುಂಬಾ ಕಷ್ಟ ಪಡ್ತಾರೆ. ಅಂಡ್ ಅವ್ರನ್ನ ನೋಡಿದ ತಕ್ಷಣನೇ ಒಬ್ಬ ರೋಲ್ ಮಾಡೋದ್ ತರ ಅನ್ಸ್ತಾರೆ. ಶಿ ಇಸ್ ರಿಯಲಿ ಗ್ರೇಟ್. ಅಂಥವ್ರನ್ನ ಬಿಟ್ಟು ಹೋಗಿದ್ದಾನಲ್ಲ ಅವ್ರ ಗಂಡ, ಇಡಿಯಟ್ ಅವನ್. ಈಸ್ ಅ ಬಿಗ್ ಲೂಸರ್. ಸಂಬಂಧಗಳನ್ನ ಉಳಿಸ್ಕೊಳಕ್ಕೆ ಗೊತ್ತಿಲ್ಲ ಅವನಿಗೆ. ಬ್ರದರ್, ಅವನೇನಾದ್ರೂ ನನ್ಗೆ ಸಿಕ್ಕಿದ್ರೆ ಅವನ್ ಕಾಲರ್ ಪಟ್ಟಿ ಹಿಡ್ಕೊಂಡು ಮುಖಕ್ಕೆ 4 ಬಾರಿಸ್ಬಿಡ್ತೀನಿ. ಈ ಆದಿ ಬ್ರದರ್ ಯಾಕೆ ಇಷ್ಟೊಂದು ರೊಚ್ಗೆದ್ಬಿಟ್ಟಿದ್ದಾರೆ? ಒಂದು ವೇಳೆ ನಾನೇ ಅವಳು ಗಂಡ ಅಂತ ಏನಾದ್ರೂ ಗೊತ್ತಾದ್ರೆ ನನ್ ಜನ್ಮ ಚಾಲಾಡಿಸ್ಬಿಡ್ತಾರೆ. ಏನಾದ್ರೂ ಹೇಳಕ್ ಬಂದ್ರ ಬ್ರದರ್? ಬ್ರದರ್, ನಾನು ಸೇಮ್ ಅದನ್ನೇ ಮಾಡ್ತಿದ್ದೆ ಬ್ರದರ್. ಒಟ್ಟಿಗೆ ಮಾಡೋಣ. ಬನ್ನಿ ಬ್ರದರ್, ನೋಡಿ ಇದೇ ಜಾಗ. ಇಲ್ಲೇ ನಮ್ ಫ್ಯಾಕ್ಟ್ರಿ ಮಾಡ್ಬೇಕು ಅಂತಿರೋದು. ಹೇಗಿದೆ ಜಾಗ? ಓಕೆ, ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಇಟ್ಸ್ ಅನ್ ಐಡಿಯಲ್ ಲೊಕೇಶನ್ ಆಕ್ಚುಲಿ. ಬ್ರದರ್, ನಮ್ಗೆ ಹೆಲ್ಪ್ ಮಾಡಿದವ್ರಿಗೆ ನಾವು ಗಿಫ್ಟ್ ಕೊಡ್ಬೇಕು ಅಲ್ವಾ? ಎಸ್ ಬ್ರದರ್, ಡೆಫಿನೆಟ್ಲಿ ಕೊಡ್ಲೇಬೇಕು. ಆ ಫಾರಿನ್ ಕ್ಲೈಂಟ್ಸ್ ನಮ್ಗೆ ಈ ಪ್ರಾಜೆಕ್ಟ್ ಕೊಟ್ಬಿಟ್ಟು ತುಂಬಾನೇ ದೊಡ್ಡ ಹೆಲ್ಪ್ ಮಾಡಿದ್ದಾರೆ. ಗಿಫ್ಟ್ ಕೊಡ್ಲೇಬೇಕು. ನಾವು ಹಾಗೆ ಅವ್ರಿಗೆ ಒಂದೊಳ್ಳೆ ಗಿಫ್ಟ್ ಕೊಡ್ಬೇಕು. ಭಾಗ್ಯಾಗ ಗಿಫ್ಟಾ? ಎಸ್ ಬ್ರದರ್, ಅವರು ಆ ಫೈಲ್ ತಂದ್ಕೊಟ್ಟು ನಮ್ಗೆ ತುಂಬಾ ದೊಡ್ಡ ಹೆಲ್ಪ್ ಮಾಡಿದಾರಲ್ವಾ? ಅಯ್ಯೋ, ತುಂಬಾ ದೊಡ್ಡ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಒಳ್ಳೆಯವರು. ಗಿಫ್ಟ್ ಕೊಡ್ಲೇಬೇಕು. ಅದೇ ವಾಪಸ್ ಹೋಗ್ತಾ ಯಾವ್ದಾದ್ರು ಒಂದು ಸ್ವೀಟ್ ಅಂಗಡಿ ಹತ್ರ ನಿಲ್ಸ್ಬಿಟ್ಟು ಒಂದು ಸ್ವೀಟ್ ಡಬ್ಬ ತಗೊಂಡೋಗಿ ಕೊಡ್ಬೋದು. ಅದ್ರಲ್ಲೇನು ನೋ ಪ್ರಾಬ್ಲಮ್. ನೋ ಬ್ರದರ್, ಐ ವಾಂಟ್ ಟು ಗಿಫ್ಟ್ ಹರ್ ಸಮಥಿಂಗ್ ಬಿಗರ್ ಅಂಡ್ ಬೆಟರ್, ಸಮಥಿಂಗ್ ಮೋರ್ ವ್ಯಾಲ್ಯೂಬಲ್. ಲೈಕ್ ಈ ಲ್ಯಾಂಡ್ ಅನ್ಕೊಳ್ಳಿ. ಅಂತ ಒಳ್ಳೆ ಮನ್ಸಿರೋರ್ಗೆ ಈ ಇಡೀ ಲ್ಯಾಂಡ್ ಕೊಟ್ರು ಕಮ್ಮಿನೇ. ಬ್ರದರ್, ನೀವು ಈ ಜಮೀನೆಲ್ಲ ಕೊಡೋ ಅಂತ ಪ್ಲಾನ್ ಇಟ್ಕೋಬೇಡಿ ಪ್ಲೀಸ್. ಅದು ಗಿಫ್ಟ್. ಬ್ರದರ್, ನಾನ್ ಬರೀ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಈ ಜಮೀನೆಲ್ಲ ಭಾಗ್ಯ ಅವ್ರ ಗಿಫ್ಟ್ ಕೊಡಕ್ಕಾಗತ್ತಾ? ಅದೇ ಕರೆಕ್ಟ್ ಬ್ರದರ್, ಈ ಜಮೀನೆಲ್ಲ ಕೊಡಕ್ಕಾಗತ್ತಾ? ಅದಕ್ಕಿಂತ ಜಾಸ್ತಿ ಕೊಡ್ಬೇಕು. ಬ್ರದರ್, ಆಫೀಸ್ಗೆ ಹೋಗಿ ಮಾತಾಡೋಣ. ನಾನು ಇವತ್ತು ಸ್ವಲ್ಪ ಬೇಗ ಹೊರಡ್ಬೇಕು. ಬನ್ನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ನಾನು ಬೇಗ ಹೊರಡ್ಬೇಕು. ಬನ್ನಿ ಬ್ರದರ್. ಅಲ್ಲ, ಇದ್ದಕ್ಕಿದ್ದಾಗೆ ನನ್ನ ಫ್ರೆಂಡು ಮನೆಗೆ ಬರ್ತೀನಿ ಏನೋ ಮಾತಾಡ್ಬೇಕು ಅಂತ ಯಾಕೆ ಹೇಳ್ದ? ಅದು ಭಾಗ್ಯ ಇಲ್ದೇ ಇದ್ದಾಗ ಮನೆಗೆ ಬರ್ತೀನಿ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಏನ್ ವಿಷಯ ಇರ್ಬೋದು? ಅಯ್ಯೋ, ಭಾಗ್ಯ ತಾಂಡವ್ ವಿಷಯ ಏನಾದ್ರು ಗೊತ್ತಾಗೋಯ್ತಾ ನನ್ನ ಫ್ರೆಂಡ್ಗೆ? ಅದ್ರ ಬಗ್ಗೆ ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಪ್ಪ? ನೀವಿಷ್ಟು ದಿವಸ ಯಾಕೆ ಮುಚ್ಚಿಟ್ರಿ ನಮ್ಮಿಂದ ಅಂತ ಕೇಳಿದ್ರೆ ಅದಕ್ಕೇನು ಉತ್ತರ ಕೊಡೋದು? ಶೋಧನೆ ಏನಪ್ಪ ಹೇಳೋದು? ಇಲ್ಲ, ತಾಂಡವ್ ಭಾಗ್ಯ ವಿಷಯ ಗೊತ್ತಾಗಿ ನನ್ನ ಫ್ರೆಂಡ್ ತಾಂಡವ್ನ ಕೆಲ್ಸದಿಂದ ತೆಗೆದಾಕ್ಬಿಟ್ರೆ, ಈಗ ಫ್ರೆಂಡ್ ಬಂದು ನನ್ನನ್ನ ಕೇಳಿದ್ರೆ ಏನ್ ಹೇಳೋದು? ಅತ್ತೆ, ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಇದ್ದೀರಿ? ಏನಾಯ್ತು? ನನಗೇನಿದೆ ಟೆನ್ಷನ್?
ಏನಿಲ್ಲಪ್ಪ. ಭಾಗ್ಯ, ಇದು 2 ಬೆರಳಲ್ಲಿ ಯಾವ್ದಾದ್ರು ಒಂದ್ ಬೆರಳು ಮುಟ್ಟು. ಮತ್ತೆ ಏನಿದೆಲ್ಲ? ಭಾಗ್ಯ, ನನ್ ತಲೆಯಲ್ಲಿ ಒಂದ್ ಪ್ರಶ್ನೆ ಹುಟ್ಕೊಂಡಿದೆ, ಅದಕ್ಕೆ ಉತ್ತರ ಬೇಕು. ಅದಕ್ಕೆ ಒಂದ್ ಬೆರಳು ಮುಟ್ಟು. ಮತ್ತೆ ನೀವ್ ಯಾಕೋ ಬರ್ತಾ ಬರ್ತಾ ನಮ್ ಗುಂಡಣ್ಣನ್ ತರ ಆಡ್ತಿದೀರಾ. ಅವನು ಹೀಗೆ ಮಾಡೋದು ಯಾವಾಗ್ಲೂ. ಗುಂಡಣ್ಣನ ಅಜ್ಜಿ ತಾನೆ ನಾನು, ಅವನ್ ತರ ಇರ್ಲೇಬೇಕಲ್ಲ. ಮುಟ್ಟಿ ಇವಾಗ. ಅಯ್ಯೋ, ಹಾಗಾದ್ರೆ ಫ್ರೆಂಡು ಭಾಗ್ಯನ್ ವಿಷಯ ಮಾತಾಡಕ್ ಬರ್ತಿದಾನ? ಏನ್ ಹೇಳ್ತಾನೋ ಏನೋ. ಅತ್ತೆ ಅತ್ತೆ ಏನಾಯ್ತತೆ? ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದೀರಿ? ಭಾಗ್ಯ, ಆದಿಗೆ ನಿಂದು ತಾಂಡವ್ ಬಗ್ಗೆ ಗೊತ್ತಾ? ಇಲ್ಲ ಅತ್ತೆ, ಅವ್ರಿಗೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ತಾಂಡವ್ರಿಗೆ ಅದಿಷ್ಟ ಇಲ್ಲ. ಅವರು ತುಂಬಾ ಚೆನ್ನಾಗಿದಾರಂತೆ. ನನ್ ವಿಷಯ ಗೊತ್ತಾದ್ರೆ ಪ್ರಾಬ್ಲಮ್ ಆಗ್ಬೋದು, ಅದಕ್ಕೆ ಹೇಳ್ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನಾ ಹೇಳಕ್ ಹೋಗಿಲ್ಲ. ನನ್ನ ಜೀವನದಲ್ಲಿ ಆಗಿರೋದೆಲ್ಲ ಮುಗ್ದೋಗಿರೋ ಅಧ್ಯಾಯ ಅತ್ತೆ. ಅದನ್ನ ಮತ್ತೆ ಕೆದ್ಕಕ್ಕೆ ನನ್ಗೆ ಇಷ್ಟ ಇಲ್ಲ. ನಾನಿನ್ ಬರ್ತೀನಿ. ನೀ ನೋಡಿದ್ರೆ ಆದಿಯವ್ರಿಗೆ ಏನು ಗೊತ್ತಾಗೋದು ಬೇಡ ಅಂತಿದ್ಯಾ. ಆದಿಯವ್ರು ನೋಡಿದ್ರೆ ನಿನ್ ಬಗ್ಗೆನೆ ಮಾತಾಡ್ಬೇಕು, ಮನೆಗ್ ಬರ್ತೀನಿ ಅಂತಿದ್ದಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ವೆಲ್ಕಮ್ ಬ್ಯಾಕ್. ಒಂದ್ ಒಳ್ಳೆ ಹಾಡನ್ ಕೇಳ್ಕೊಂಡ್ ಬಂದ್ರಿ. ನಾವಿವತ್ ಮಾತಾಡ್ತಿರೋ ವಿಷಯ ಏನಂದ್ರೆ ಅನಿರೀಕ್ಷಿತ ಅನ್ನೋದ್ರ ಬಗ್ಗೆ. ಯಾರೋ ಒಬ್ರು ಸ್ಪೆಷಲ್ ಪರ್ಸನ್ ಅನಿರೀಕ್ಷಿತವಾಗಿ ನಮ್ ಲೈಫ್ಗೆ ಎಂಟ್ರಿ ಕೊಟ್ಬಿಡ್ತಾರೆ. ಅದೇನೋ ಗೊತ್ತಿಲ್ಲ ರೀ, ಮೊದ್ಲು ಅವ್ರ ಹತ್ರ ಜಗಳಾನೇ ಆಗೋದು. ಆಮೇಲೆ ಒಂದು ಸಡನ್ ಇನ್ಸಿಡೆಂಟ್ ಅಲ್ಲಿ ಒಳ್ಳೆಯವರಾಗಿ ಫ್ರೆಂಡ್ಸ್ ಕೂಡ ಆಗ್ಬಿಡ್ತಾರೆ. ಆದ್ರೆ ಇನ್ಯಾರಿಗೋ ಜಲಸ್ ಆಗಿ ನಿಮ್ಗ ಆ ವ್ಯಕ್ತಿಯಿಂದ ದೂರ ಇರು ಅಂತ ಹೇಳ್ಬಿಡ್ತಾರೆ. ತಪ್ಪು ಮಾಡಿದಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ವಾಟ್? ತಪ್ಪ? ಏನ್ ತಪ್ಪು? ನಾನೇನು ಮಾಡೇ ಇಲ್ಲಲ್ಲ. ಓಹ್, ಏನ್ ಕೆಲ್ಸ? ಕಂಡ್ಕೊಂಡವ್ರ ಹತ್ರ ದುಡ್ಡು ಕೀಳೋದೇ ನಿಮ್ ಕೆಲ್ಸನಾ? ಮಾತು ಎಲ್ಲೆಲ್ಲ ಹೋಗ್ತಾ ಇದೆ. ನಾನ್ ಏನ್ ನೋಡಿದ್ದೀನೋ ಅದನ್ನೇ ಹೇಳ್ತಾ ಇದ್ದೀನಿ. ಐ ಆಮ್ ಸಾರಿ ಭಾಗ್ಯ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನ್ ನಿಮ್ಗೆ ಕೊಟ್ಟಿರೋದು ಒಂದೇ ಮಾತು, ನಿಮ್ ತಂಗಿನ ಚೆನ್ನಾಗಿ ನೋಡ್ಕೋತೀನಿ ಅಂತ. ಅದನ್ನ ನಾನ್ ನಡ್ಕೊಡ್ತೀನಿ. ನೋಡು, ಆದಿ ಬ್ರದರ್ಗೆ ನನ್ನ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇದೆ. ನಿನ್ನಿಂದ ಅದು ಚೇಂಜ್ ಆಗ್ಬಾರ್ದು, ಅದಕ್ಕೆ ಬಡ್ಕೊಂಡು ಸಾಯ್ತಾ ಇದ್ದೀನಿ. ನನ್ನ ಬ್ರದರ್ ಮಧ್ಯೆ ಬರಬಾರ್ದು, ಯಾವುದೇ ಕಾರಣಕ್ಕೂ ಬರಬಾರ್ದು ನೀನು. ಆದ್ರೆ ನಾನ್ ಹೇಳೋದೇನಂದ್ರೆ, ಯಾರ್ ಏನಾದ್ರೂ ಹೇಳಿ, ಊರ್ ಮೇಲ್ ಊರ್ ಬೀಳ್ಲಿ, ಅವ್ರವ್ರ ಮಾತನ್ನ ಕೇಳೋದ್ ಬಿಟ್ಟು ನಾವು ನಮ್ ಮನ್ಸಿನ ಮಾತನ್ನ ಕೇಳೋದೇ ಬೆಸ್ಟ್. ಏನಂತೀರಾ? ಈ ಪಾಲಿಸಿನ ನಿಮ್ಮ ಪಾಲಿಸಿ ಅಂತ ಹೇಳ್ತಾ ಈಗ ಮುಂದಿನ ಹಾಡ್ ಬರ್ತಾ ಇದೆ. ನಮ್ಮ ಅಣ್ಣವರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಇಂದು ಆನಂದನ ತಾಳಲ. ಒಂದೊಂದ್ಸಲ ಈ ರೇಡಿಯೋದವರು ನಮ್ ಜೀವನದ ಬಗ್ಗೆನೆ ಮಾತಾಡ್ತಾರೇನೋ ಅಂತ ಅನ್ಸ್ಬಿಡುತ್ತೆ. ನನ್ನ ಕುಣಿಸಲು ಬಯಕೆಗಳು, ನನ್ನ ಫೇವ್ರೆಟ್ ಸಾಂಗ್ ಹಾಕಿದ್ದಾರೆ. ನನ್ನ ಕುಣಿಸಲು ಬಯಕೆಗಳು, ಕಂಡೆ ಹೊಸ ಹೊಸ ಕನಸುಗಳು, ನೀನೆಂದೆಂದು ನನ್ನವಳೇ. ಇವಳು ಯಾಕೆ ನನಗ್ ಫೋನ್ ಮಾಡ್ತಿದ್ದಾಳೆ? ಹಲೋ, ಏ ಭಾಗ್ಯ, ನಿನ್ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ಯಾ? ಯಾಕೆ ಯಾಕೆ ನಮ್ ಲೈಫ್ ನ ಹಾಳು ಮಾಡ್ತಿದ್ಯಾ? ಶ್ರೇಷ್ಠ, ಏ ಸ್ಟಾಪ್ ಇಟ್ ಭಾಗ್ಯ, ನಿನ್ ಮಾತಾಡೋದಕ್ಕೆ ಯೋಗ್ಯತೆನೇ ಇಲ್ಲ. ಇನ್ನು ಏನೇ ಬೇಕು ನಿನ್ಗೆ? ಯಾಕೆ ನಮ್ ಬೆನ್ನಿಂದ ಹೀಗ್ ಬಿದ್ದಿದ್ಯಾ? ನಿನ್ ಸವಾಸನೆ ಬೇಡ ಅಂತ ನಾವ್ ಎಷ್ಟು ದೂರ ಬಂದ್ರು ಯಾಕೆ ಯಾವ್ದೋ ಒಂದ್ ನೆಪ ಇಟ್ಕೊಂಡು ನಮ್ ಬೆನ್ ಹಿಂದೆನೆ ಬಂದು ನಮ್ ಲೈಫ್ ನ ಹೀಗ್ ಹಾಳು ಮಾಡ್ತಿದ್ಯಾ? ನಿನ್ನಿಂದ ತಾಂಡವ್ ಇಷ್ಟು ವರ್ಷ ಅನುಭವಿಸಿದ ಕಾಟ ಸಾಕು ಅಂತ ದೂರ ಬಂದ್ರು ಕೂಡ ಯಾಕೆ ಅವ್ನಿಗೆ ಇಷ್ಟು ತೊಂದರೆ ಕೊಡ್ತಿದ್ಯಾ? ಶ್ರೇಷ್ಠ,
ನಿನ್ನಿಂದ ತಾಂಡವ್ಗೆ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನೀನೇ ಭಾಗ್ಯ. ಶ್ರೇಷ್ಠ, ಒಂದ್ ನಿಮಿಷ ನನ್ನ ಮಾತು ಕೇಳು. ಏಯ್, 1 ನಿಮಿಷ ಅಲ್ಲ, 1 ಸೆಕೆಂಡ್ ಕೂಡ ನೀನ್ ನಮ್ ಲೈಫ್ ಬರ್ಬೇಡ. ನೀವಿಬ್ರು ಮದ್ವೆ ಮುರಿದು ಬಿದ್ದಿದೆ ತಾನೆ. ತಾಂಡವ್ ನಿನ್ನಿಂದ ನೆಮ್ಮದಿ ಹುಡ್ಕೊಂಡು ದೂರ ಇದ್ದಾನೆ ತಾನೆ. ನೀನು ಹಾಗೆ ಇದ್ಬಿಡು. ಪದೇ ಪದೇ ನಮ್ ಲೈಫ್ ಒಳಗಡೆ ಬಂದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಇದೇ ನಿನಗ್ ಲಾಸ್ಟ್ ವಾರ್ನಿಂಗ್ ಭಾಗ್ಯ. ನೀನ್ ನನ್ ಮಾತ್ ಕೇಳ್ದೆ ಹೀಗೆ ನೀನ್ ಚಾಳಿನ ಕಂಟಿನ್ಯೂ ಮಾಡಿದ್ರೆ ನನ್ ಯಾವ ಎಕ್ಸ್ಟ್ರೀಮ್ ಬೇಕಾದ್ರೂ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಆಮೇಲೆ ನಿನ್ ಹತ್ರ ನಿಂದು ಅಂತ ಹೇಳ್ಕೊಳ್ಳೋದಕ್ಕೆ ಏನೂ ಇರಲ್ಲ. ಈವನ್ ನಿನ್ ಮಕ್ಕಳು ಕೂಡ. ಏಯ್, ಸಾಕ್ ಮುಚ್ಚೆ ಬಾಯ್ನ. ಏನು, ನಾನ್ ಸುಮ್ನೆ ನಿನ್ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಾ? ಏನ್ ಹೆದರ್ಸ್ತಾ ಇದ್ಯಾ? ನೋಡೋ ಶ್ರೇಷ್ಠ, ನಾನ್ ಯಾರ ತಂಟೆಗೂ ಹೋಗಿಲ್ಲ, ಹೋಗೋದು ಇಲ್ಲ. ಬೇಡ ಅಂತ ಬಿಟ್ಟು ಬಂದ್ಮೇಲೆ ನನಗೆ ಅವ್ರ ಜೀವನದ ಬಗ್ಗೆ ಯಾವ ಆಸಕ್ತಿ ಕೂಡ ಇಲ್ಲ. ನೋಡು, ನನ್ನ ಪಾಡಿಗೆ ನಾನು ನನ್ನ ಜೀವನನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಪಾಲಿಗೆ ನನ್ನ ಅತ್ತೆ ಮಾವ ನನ್ನ ಮಕ್ಕಳು ಇಷ್ಟೇ ನನ್ನ ಜೀವನ. ನನ್ನ ಈ ಪ್ರಪಂಚಕ್ಕೆ ಏನಾದ್ರೂ ತೊಂದ್ರೆ ಆದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಶ್ರೇಷ್ಠ. ಅದ್ರಲ್ಲೂ ನನ್ನ ಮಕ್ಕಳ ತಂಟೆಗೆ ಏನಾದ್ರೂ ಬಂದೆ ಅಂತ ಅನ್ಕೋ, ಇಷ್ಟು ದಿನ ನೀನ್ ನೋಡ್ದೇ ಇರೋ ಇನ್ನೊಂದು ಮುಖಾನ ನೋಡ್ಬೇಕಾಗತ್ತೆ. ಹುಷಾರ್. ಫ್ರೆಂಡ್ ಅಲ್ಲ, ಸಾರಿ ಗೆಳತಿ, ಒಂದ್ ಮೀಟಿಂಗ್ ಇತ್ತು, ಅದಕ್ಕೆ ಲೇಟ್ ಆಯ್ತು. ಗೆಳತಿ, ನಾನು ಇವಾಗ ಬಂದ್ರೆ ಭಾಗ್ಯವ್ರ ಮನೇಲಿ ಇರಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ, ಇನ್ನೂ ಬಂದಿಲ್ಲ. ನಾ ಹೇಳದ್ನಲ್ಲ, ಅವಳು ಬರೋದು ಇನ್ನ ತಡ ಆಗತ್ತೆ, ಧೈರ್ಯವಾಗಿ ಬಾ. ನಾನು ಇವಾಗ ಇಲ್ಲಿಂದ ಹೊರಡ್ಬೇಕು. ನಾನು ಬರೋ ಅಷ್ಟರಲ್ಲಿ ಭಾಗ್ಯ ಮನೆಗೆ ಬಂದಿರಲ್ಲ ಅಲ್ವಾ? ಈ ಕುಸುಮ ಒಂದ್ಸಲ ಹೇಳದ ಮೇಲೆ ಮುಗಿದೋಯ್ತು. 3 ಆಗ್ಲಿ 36 ಆಗ್ಲಿ, ನನ್ನ ಮುದ್ದಿನ ಸೊಸೆ 7 ಗಂಟೆ ಕಡಿಮೆ ಬರಲ್ಲ. ನೀನು ಧೈರ್ಯವಾಗಿ ಬರ್ಬೋದು ಗೆಳೆಯ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೆಳತಿ. ನಾನು ಈಗಲೇ ಹೊರಡ್ತೀನಿ. ಆಯ್ತು. ಆ ದೇವರಿಗೆ ನನ್ ಮನ್ಸಿನ ಮಾತು ಕೇಳಿಸ್ಬಿಡ್ತೋ ಏನೋ. ನಲ್ಲಿ ನನ್ ಸೊಸೆಗೆ ಒಂದ್ ದಿಕ್ಕು, ಒಂದ್ ದಾರಿ ಆದ್ರೆ ಸಾಕು. ಫ್ರೆಂಡ್ ಅಂದ್ರೆ ಫ್ರೆಂಡ್, ಹೇಳಿದ ಗಳಿಗೆ ಮೀರಲ್ಲ ಅಂತೀನಿ. ಭಾಗ್ಯ, ನೀನೇನಿಲ್ಲಿ? ಏನತ್ತೆ ಪ್ರಶ್ನೆ ಇದು? ನೀನೇನಿಲ್ಲಿ ಅಂದ್ರೆ? ಅಲ್ಲ, ಇಷ್ಟೊತ್ತಲ್ಲಿ ನೀನೇನ್ ಇಲ್ಲಿ ಅಂತ ಕೇಳ್ದೆ ಅಷ್ಟೇ. ಅಲ್ಲ, ಯಾವಾಗ್ಲೂ ಲೇಟ್ ಆಗಿ ಬರ್ತೀಯ ಅಲ್ವಾ? ಇವತ್ತೇನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಕೆಲ್ಸ ಎಲ್ಲ ಬೇಗ ಮುಗೀತು ಅತ್ತೆ, ಅದಕ್ಕೆ ಬೇಗ ಬಂದೆ. ನೀ ಬೇಗ ಬರೋದಿರ್ಲಿ, ಆ ನನ್ ಫ್ರೆಂಡ್ ಬೇಗ ಬಂದ್ಬಿಟ್ರೆ ಕೆಲ್ಸ ಕೆಡತ್ತಲ್ಲಪ್ಪ. ಏನಾಯ್ತತ್ತೆ ಒಂಥರ ಇದ್ದೀರಾ? ಒತ್ತರನ ಇಲ್ವಲ್ಲ, ಯಾವ ತರನೂ ಇಲ್ಲ. ಆದ್ರೂ ಯಾವತ್ತು ನೀನ್ ಬೇಗ ಬರ್ದೇ ಇರೋಳು ಇವತ್ತೇನ್ ಬೇಗ ಬಂದ್ಬಿಟ್ಟಿದ್ಯಾ ಅಂತ. ಸರಿ ಅತ್ತೆ, ಇನ್ ಮುಂದೆ ಬೇಗ ಬರ್ಬೇಕು ಅಂದ್ರೆ ವಾರ ತಿಥಿ ಪಂಚಾಂಗ ನೋಡ್ಕೊಂಡ್ ಬರ್ತೀನಿ, ಆಯ್ತಾ? ಅಯ್ಯೋ, ನೀನ್ ವಾರ ತಿಥಿ ನೋಡೋದು ಇರ್ಲಿ, ಎಲ್ಲ ಸರಿ ಹೋಗ್ತಿದೆ ಅನ್ಬೇಕಾದ್ರೆ ಗ್ರಹಗತಿಗಳೇ ಕೆಟ್ಟೋಯ್ತು. ನಾನ್ ಬೇರೆ ಈ ಕುಸುಮ ಹೇಳಿದ್ದೆ ಶಾಸನ ಅನ್ನೋ ತರ ಅವಳು 7 ಗಂಟೆಗೆ ಬರೋದು ಅಂತ ಹೇಳ್ಬಿಟ್ನಲ್ಲ, ಮಾಡದಪ್ಪ. ಫೋನೇ ತಗೋತಿಲ್ವಲ್ಲಪ್ಪ, ಏನ್ ಮಾಡೋದು? ಫ್ರೆಂಡ್, ಭಾಗ್ಯ ಮನೆಗ್ ಬಂದ್ಬಿಟ್ಟಿದ್ದಾಳೆ, ನೀನ್ ಬರ್ಬೇಡ.
ಶ್ಯೋ, ಹೋಗಿದೆ. ಆದ್ರೆ ಫ್ರೆಂಡ್ ನೋಡ್ತಾನೆ ಇಲ್ವಲ್ಲ. ಏನ್ ಮಾಡದಪ್ಪ, ಫ್ರೆಂಡು ಮನೆಗ್ ಬರ್ತೀನಿ ಅಂತ ಹೇಳ್ಬಿಟ್ಟಿದಾನಲ್ಲ. ಅಷ್ಟ್ ಹೇಳಿದೀನಿ 6 ಗಂಟೆ ಒಳಗ್ ಬಾ ಅಂತ, ಇನ್ನೂ ಬಂದಿಲ್ಲ. ಯಾವತ್ತು ಬರ್ದೇ ಇರೋಳು ಇವತ್ತು ಭಾಗ್ಯ ಎಷ್ಟು ಬೇಗ ಬಂದ್ಬಿಟ್ಟಿದಾಳಲ್ಲಪ್ಪ. ಅದನ್ನ ಹೇಳೋಣ ಅಂತ ಫೋನ್ ಮಾಡಿದ್ರೆ ಫೋನ್ ಇರ್ಲಿಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜ್ ನೋಡ್ಲಿಲ್ಲ. ಈಗ ನಾನು ಏನ್ ಮಾಡ್ಬೇಕು? ಗುಂಡಣ್ಣ ಬಂಗಾರಿಗೆ ಸ್ನಾಕ್ಸ್. ಅತ್ತೆ, ಏನಾಗಿದೆ ಅತ್ತೆ ನಿಮ್ಗೆ? ಬೆಳಿಗ್ಗೆ ನಾನು ಹೋಗುವಾಗ್ಲೂ ಇದ್ರಿ, ಈಗ ಒಂಥರ ಇದ್ದೀರಿ. ಏನಾಗ್ತದೆ ಅಂತ ಹೇಳಿ ಅತ್ತೆ. ಮಗಳೇ, ನಾನು ಬೆಳಿಗ್ಗೆಯಿಂದ ಗಮನಿಸ್ತಾ ಇದ್ದೀನಿ. ಅದೇನೋ ಆಕಾಶನೇ ಮೇಲೆ ಬಿದ್ದಾಗ ಆಡ್ತಾ ಇದ್ದಾಳೆ. ಏನು ಅಂತ ಕೇಳಿದ್ರೆ ಏನು ಹೇಳ್ತಾ ಇಲ್ಲ. ಅತ್ತೆ, ಒಳಗಡೆ ಬರ್ಬೋದಾ? ಬಾ ಒಳಗೆ. ಬನ್ನಿ. ಕೂತ್ ಕೂತ್ ಕೂತ್. ಧೀಮ್ 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 ತನನನ ಧೀಮ್ 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 ತನನನ ಧೀಮ್ 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 ತನನನ ಧೀಮ್ ತೋಮ್ ಧೃತನ. ಯಾಕಾದಿ, ಏನಾಯ್ತು? ಒಂಥರ ಇದೆಯಲ್ಲ. ಇಲ್ಲ, ಹಾಗೇನಿಲ್ಲ. ಇವತ್ ಮತ್ತೆ ಪಾರ್ಟಿಗೆ ಇನ್ವೈಟ್ ಮಾಡಕ್ ಬಂದ್ರಾ? ನಿಮ್ ಬರ್ಡೇನಾ? ಈ ಗುಂಡಣ್ಣ, ಏನೋ ನಿನ್ ತಲೆ ಹರಟೆ. ಇರಿ, ಕುಡಿಯಕ್ಕೆ ಏನಾದ್ರೂ ತರ್ತೀನಿ. ಥ್ಯಾಂಕ್ಸ್, ಅದೆಲ್ಲ ಏನು ಬೇಡ. ಆದಿ, ಏನಾದ್ರೂ ಹೇಳೋದಿತ್ತ? ಹಾಗೇನೂ ಇಲ್ಲ, ಸುಮ್ಮನೆ ಬಂದೆ. ಇದೇ ರೋಟಲ್ಲಿ ಮನೆಗೆ ಹೋಗ್ತಾ ಇದ್ನಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ನಮ್ಮ ಗೆಳತಿನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಗೆಳತಿನ? ಯಾರದು? ಅದು ಅಯ್ಯ, ಅದಕ್ಕೆ ಯಾಕೆ ಇಷ್ಟು ಭಯ ಪಡ್ತಿದೀಯಾ? ಹೇಳು, ಈ ಕುಸ್ಮಾನೆ ನಿನ್ ಗೆಳತಿ ಅಂತ. ಏನು, ನಿಮ್ಗೆ ಹೇಳ್ತೀನ? ಅಷ್ಟೇ ಅಲ್ಲ ಭಾಗ್ಯ, ಅವನು ನನ್ ಫ್ರೆಂಡ್. ಅಲ್ಲಪ್ಪ ಆದಿ, ಕಾಮತ್ತವ್ರು ನಿನಗೆ ಚೆನ್ನಾಗಿ ನೋಡ್ಕೊಂಡು ಸ್ನೇಹ ಮಾಡಬೇಕು, ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಿಂಗಲ್ ಆಗ್ಬೇಕು, ಇದೆಲ್ಲ ಹೇಳ್ಕೊಟ್ಟಿಲ್ವಾ? ಅಲ್ಲ, ಹೋಗಿ ಹೋಗಿ ಕುಸ್ಮನ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ಯಲ್ಲ, ಅದಕ್ಕೆ. ಯಾಕ್ರಿ ಹೀಗೆ ಹೇಳ್ತಿದ್ದೀರಾ ನೀವು? ಏನಿಲ್ಲ ಕುಸ್ಮ, ನಿನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನಲ್ಲ ನಾನು, ಅದಕ್ಕೆ ಹೇಳುದು. ಸ್ವಲ್ಪ ಸುಮ್ನಿರ್ತೀರಾ? ಫ್ರೆಂಡ್, ಇವ್ರ ಮಾತಿಗೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ಅದೇನೋ ಮಾತಾಡ್ಬೇಕು ಅಂದಿಯಲ್ಲ, ಮಾತಾಡೋಣ. ಭಾಗ್ಯ, ನೋಡು, ಅಡಿಗೆ ಮನೆ ಕೆಲಸ ಏನ್ ಉಳ್ದಿದೆ ನೋಡು, ಹೋಗ್ ಬೇಗ ಮಾಡು. ಸುನಂದ, ನೀವು ಸಹಾಯ ಮಾಡ್ರಿ. ನೀವಿಬ್ರೇನು ಕಾಡ್ ಹರಟೆ ಹೊಡಿತಾ ಕೂತಿದ್ದೀರಾ? ಓದೋದೇನು ಇಲ್ವಾ? ಹೋಗಿ ಪುಸ್ತಕ ತಗೊಂಡ್ ಬನ್ನಿ, ಹೋಗಿ. ಇನ್ ನೀವು ಮಾತ್ರೆ ತಗೊಂಡ್ರಾ? ಅಯ್ಯೋ, ಮರ್ತ್ಬಿಟ್ಟೆ ಕುಸುಮ. ಮರ್ತು ಬಿಟ್ರಿ, ನನಗ್ ಗೊತ್ತಿತ್ತು. ಹೋಗ್ ತಗೊಳ್ಳಿ, ನಡೀರಿ. ಸರಿ ಸರಿ, ಹೊರಡಿ, ನೀವಿಬ್ರು ಪುಸ್ತಕ ತಗೊಂಡ್ ಬನ್ನಿ. ಭಾಗ್ಯ, ಹಬ್ಬದ ಲಿಸ್ಟ್ ಮಾಡಿದ್ಯೋ ಇಲ್ವೋ? ಮಾಡಿ. ಮಾಡು ಮಾಡು.
ಸುನಂದ ಸ್ವಲ್ಪ ಅವಳಿಗೆ ಹೆಲ್ಪ್ ಮಾಡಿ. ಫ್ರೆಂಡ್, ನೀನೇನೋ ಮಾತಾಡ್ಬೇಕು ಅಂದಿಲ್ಲ. ಏನ್ ಗೆಳತಿ ನೀವು? ಭಾಗ್ಯ ಇನ್ನೂ ಲೇಟಾಗಿ ಬರ್ತಾರೆ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಬೇಗ ಬಂದ್ಬಿಟ್ಟಿದ್ದಾರೆ. ನಮಗೂ ಗೊತ್ತಿರ್ಲಿಲ್ಲ ಅವಳು ಇಷ್ಟು ಬೇಗ ಅಂತ ಬಂದ್ಬಿಟ್ಟಿದ್ದಾಳೆ. ಈಗ ಏನ್ ಮಾಡೋದು ಫ್ರೆಂಡ್? ಇರ್ಲಿ, ಈಗ ನೀ ಬಂದಿರೋ ವಿಷಯ ಏನು ಅನ್ನೋದನ್ನ ಬೇಗ ಹೇಳ್ಬಿಡು. ಇನ್ನೊಂದು ಸ್ವಲ್ಪ ಹೊತ್ತಿಲ್ಲಿ ನಿಂತು ಮಾತಾಡಿದ್ರೆ ಎಲ್ಲಾರು ಏನಾಯ್ತು ಏನಾಯ್ತು ಅಂತ ಬಂದ್ಬಿಡ್ತಾರೆ. ಗೆಳತಿ, ವಿಷಯ ಏನು ಅಂತಂದ್ರೆ ಭಾಗ್ಯ ಆಲ್ರೆಡಿ ನಿಮ್ಮ ಹತ್ರ ಹೇಳಿರ್ಬೋದು. ಭಾಗ್ಯ ಅವ್ರು ಬಂದು ನಮಗೆ ಫೈಲ್ ಕೊಡಲಿಲ್ಲ ಅಂತಂದ್ರೆ ದೊಡ್ಡ ಪ್ರಾಜೆಕ್ಟ್ ಮಿಸ್ ಆಗ್ತಿತ್ತು. ಅವ್ರು ಮಾಡಿರೋ ದೊಡ್ಡ ಹೆಲ್ಪ್ಗೆ ಏನಾದರೂ ದೊಡ್ಡದಾಗೆ ಗಿಫ್ಟ್ ಕೊಡಬೇಕು ಅಂತಿದ್ದೀನಿ. ಅವ್ರಿಗೆ ತುಂಬಾ ಉಪಯೋಗ ಆಗುವಂಥದ್ದು ಏನು ಮಾಡ್ಬೋದು? ನೋಡು ಫ್ರೆಂಡ್, ಅವಳು ಸಿಕ್ಕಾಪಟ್ಟೆ ಸ್ವಾಭಿಮಾನಿ. ನೀನು ಏನೇ ದೊಡ್ಡದಾಗಿ ಕೊಡ್ತೀನಿ ಅಂದ್ರು ಅವಳು ತಗೊಳಲ್ಲ. ಅರೆ, ತಗೊಳ್ಳಿಲ್ಲ ಅಂತಂದ್ರೆ ಹೇಗೆ? ಅವ್ರು ಅಷ್ಟು ದೊಡ್ಡ ಸಹಾಯ ಮಾಡಿರೋದ್ರಿಂದಾನೇ ನಮ್ಗೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿರೋದು. ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಏನು ಕೊಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಇರಲ್ಲ. ನೀನ್ ಏನ್ ಹೇಳಿದ್ರು ಎಷ್ಟು ಹೇಳಿದ್ರು ಅಷ್ಟೇ ಫ್ರೆಂಡ್. ಅವಳು ಏನು ತಗೊಳಲ್ಲ. ನಿನ್ನ ಹತ್ರ ಅಂತಲ್ಲ, ಅವಳು ಯಾರ ಹತ್ರನೂ ಏನು ತಗೊಳ್ಳೋದಿಲ್ಲ. ನನ್ನ ಭಾಗ್ಯ ಯಾರ ಹತ್ರನೂ ಏನು ಬಯಸೋಳಲ್ಲ. ಪೂಜನ್ ಮದುವೆ ಸಮಯದಲ್ಲಿ ಏನೆಲ್ಲ ಆಯ್ತು ನಿನಗೆ ಗೊತ್ತಲ್ಲ. ಅಷ್ಟೇ ಯಾಕೆ, ನನ್ನ ಮಗ ಡ್ರೈವರ್ಸ್ ಕೊಡ್ಬೇಕಾದ್ರೂ ಅವಳ ಹತ್ರ ಒಂದು ಬಿಡಿ ಕಾಸು ಇರಲಿಲ್ಲ. ಏನೋ ಒಂದಿಷ್ಟು ಒಡವೆ ಇತ್ತು, ಅದನ್ನ ಅಡವಿಟ್ಟು 1-2 ತಿಂಗಳು ಸಂಸಾರ ನಡ್ಸೋಣ ಅಂದ್ರೆ ಆ ನನ್ನ ಮನೆ ಹಾಳು ಮಗ ಆ ಒಡವೆನೂ ತಗೊಂಡು ಹೊರಟೋದ. ಆಗ್ಲೂ ಅಷ್ಟೆ, ಪಾಪ ಅವಳು ಒಬ್ಬರ ಹತ್ರನೂ ಸಹಾಯ ಕೇಳಲಿಲ್ಲ. ಆ ಚೀಟಿ ದುಡ್ಡು ಈ ಚೀಟಿ ದುಡ್ಡು ಅಂತ ಎಲ್ಲೆಲ್ಲೋ ದುಡ್ಡು ಹೊಂದಿಸಿ ಈ ಕೈ ತುತ್ತು ಕ್ರಾಂಟಿಂಗ್ ಶುರು ಮಾಡಿದ್ಲು. ಹಾಗೆ ನಮ್ಮನ್ನು ನೋಡ್ಕೊಂಡ್ಲು. ಅಷ್ಟು ಕಷ್ಟ ಇದ್ದಾಗ್ಲೇ ಅವಳು ಯಾರ ಹತ್ರನೂ ಕೈ ಚಾಚಲಿಲ್ಲ. ಅವಳಿಗೆ ಯಾರ ಮೇಲೂ ಅವಲಂಬಿಸಬಾರ್ದು, ಯಾರ ಋಣನೂ ತಗೋಬಾರ್ದು ಅನ್ನೋದು ಅಷ್ಟೇ ಅವಳ ಮನಸ್ಸಲ್ಲಿ. ತುಂಬಾ ಸ್ವಾಭಿಮಾನಿ. ಅಲ್ಲ ಗೆಳತಿ, ಇಷ್ಟು ಒಳ್ಳೆ ಮನಸ್ಸಿರೋ ಭಾಗ್ಯನ ನಿಮ್ಮ ಮಗ ಯಾಕೆ ಬಿಟ್ಟು ಹೋದ? ಏನ್ ಮಾಡೋದು ಫ್ರೆಂಡ್, ಆ ದೇವ್ರು ನನ್ನ ಜೀವನದಲ್ಲಿ ಎಲ್ಲಾನು ಒಳ್ಳೇದನ್ನೇ ಕೊಟ್ಟ. ಆದ್ರೆ ಒಂದು ಕೆಟ್ಟ ಮಗನ ನನ್ನ ಹೊಟ್ಟೆಲಿ ಹುಟ್ಟಿಸ್ಬಿಟ್ಟ. ಅದಿರ್ಲಿ, ಈಗ ನಿಮ್ಮ ಮಗ ಏನ್ ಮಾಡ್ತಾ ಇದ್ದಾನೆ? ಎಲ್ಲಿದ್ದಾನೆ? ಆದಿ ಅವರು ತುಂಬಾ ಚೆನ್ನಾಗಿದಾರಂತೆ. ನನ್ನ ವಿಷಯ ಗೊತ್ತಾದ್ರೆ ಪ್ರಾಬ್ಲಮ್ ಆಗ್ಬೋದು, ಅದಕ್ಕೆ ಹೇಳ್ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನಾ ಹೇಳಕ್ ಹೋಗಿಲ್ಲ. ಅಯ್ಯೋ, ಅದೆಲ್ಲ ಹಳೆ ವಿಷಯ ಫ್ರೆಂಡ್, ಅದೆಲ್ಲ ಬಿಟ್ಟಾಕು. ಅಯ್ಯೋ ಸರಿ ಗೆಳತಿ, ಮಾತಾಡೋ ವಿಷಯ ಬಿಟ್ಟು ಬೇರೆ ಏನೇನೋ ಕೇಳ್ತಾ ಇದ್ದೀನಿ ನಾನು. ಇವಾಗ ಫೈನಲ್ ಆಗಿ ಹೇಳಿ ಗೆಳತಿ, ನಾನು ಭಾಗ್ಯ ಅವ್ರಿಗೆ ಏನ್ ಗಿಫ್ಟ್ ಕೊಡ್ಬೋದು? ನೀನು ಎಷ್ಟು ಸಲ ಕೇಳಿದ್ರು ಅಷ್ಟೇ ಫ್ರೆಂಡ್. ನಿನ್ನ ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಇಲ್ಲಡು, ನಿನ್ನ ಮನ್ಸಿಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಕೊಡು. ಅದು ಹಾಗಲ್ಲ ಗೆಳತಿ. ಹಾಗೂ ಅಲ್ಲ ಹೀಗೂ ಅಲ್ಲ, ಇನ್ನೊಂದು ಕ್ಷಣ ಇಲ್ಲಿ ನಿಂತ್ಕೊಂಡ್ರೆ ಎಲ್ಲರೂ ಅಟ್ಟಿಸ್ಕೊಂಡು ಬರ್ತಾರೆ. ಬೇಗ ಬಾ. ಅಯ್ಯೋ, ಗೆಳತಿ ಆದ್ರೂ ಏನಾದ್ರು ಹೇಳ್ತಾರೆ ಅನ್ಕೊಂಡ್ರೆ ಏನು ಹೇಳ್ತಾ ಇಲ್ಲ. ಏನ್ ಮಾಡೋದು? ಇದಕ್ಕೆ ನಾನು ಏನಾದ್ರೂ ಕೆಲಸ ಇದೆ ಅಂತ ಆ ಕಡೆ ಈ ಕಡೆ ಹೋಗೋದೇ ಇಲ್ಲ. ಹೋಮ್ ವರ್ಕ್ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಬಂಗಾರಿ, ನೀನು ಅವನ ವಯಸ್ಸಿನವನೇ ಆಗ್ತಿದ್ಯಾ ಬರ್ತಾ ಬರ್ತಾ. ಅಮ್ಮ, ನೀನು ದೇವ್ರಿಗೆ 12 ತರದ ನೈವೇದ್ಯ ರೆಡಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ. ನಾಳೆ 12 ವೆರೈಟೀಸ್ ಆಫ್ ಸ್ವೀಟ್ಸ್ ಮಾಡ್ತೀಯ ಅಮ್ಮ? 12 ಟೈಪ್ಸ್ ಆಫ್ ಸ್ವೀಟ್ಸ್ ಆ ಥರ ಎಲ್ಲ ಏನು ಇಲ್ಲ. ಏನು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ದೆ. ಮಗಳೇ, ಮಿಕ್ಕಿದ್ದೆಲ್ಲ ಪ್ರತಿದಿನ ತಿನ್ನೋದು ಇದ್ದೇ ಇದೆ. ಹಬ್ಬ ಅಲ್ವಾ, ಅದಕ್ಕೆ ನಾವು ಸ್ಪೆಷಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ 12 ವೆರೈಟಿ ಸ್ವೀಟ್ ಮಾಡಿದ್ರೆ ಒಳ್ಳೇದು. ಏನಂತೆ ಗುಂಡಣ್ಣ? ಹೂ ತಾತ, ನೀವು 100% ಕರೆಕ್ಟ್. ತಾತ, ನೀವ್ ಸ್ವೀಟ್ ತಿಂತೀರಾ? ಅದು 12 ವೆರೈಟೀಸ್. ಅಜ್ಜಿ ಬರ್ಲಿ, ಹೇಳ್ತೀನಿ ಅಜ್ಜಿಗೆ. ತನ್ವಿ,
ಅಜ್ಜಿ ಸದ್ಯಕ್ಕೆ ಬರಲ್ಲ, ಅವಳು ಮೀಟಿಂಗ್ ಬಿಸಿ ಬಿಸಿ. ಮೀಟಿಂಗ್ ನಡೀತಿದ್ರು ನಿಮ್ ಮಾತೆಲ್ಲ ಚೆನ್ನಾಗಿ ಕೇಳಿಸ್ತು. 12 ವೆರೈಟಿ ಸ್ವೀಟ್ ತಿಂತೀರಾ? ಸ್ವೀಟಾ? ಸ್ವೀಟ್ ಯಾರು ಕೇಳಿದ್ದು? ಯಾರಿಗೆ ಸ್ವೀಟ್ ಬೇಕು? ಗುಣಣ್ಣ, ನೀನ್ ಸ್ವೀಟ್ ಕೇಳಿದ್ಯಾ? ಸ್ವೀಟ್ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಗೊತ್ತಿಲ್ಲ ನಿನ್ಗೆ? ರೀ, ಸ್ವೀಟು ಗುಂಡಣ್ಣನು ಕೇಳಿದಾನೆ, ಅವನ್ ತಾತನೂ ಕೇಳಿದಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಏನ್ ಭಾಗ್ಯವ್ರೆ, ಗುಂಡನ್ ಹೋಮ್ ವರ್ಕ್ ನೀವೇ ಮಾಡ್ತಾ ಇದ್ದೀರಾ? ಅಯ್ಯೋ ಇಲ್ಲ ಇಲ್ಲ, ನಾಳೆ ಹಬ್ಬ ಅಲ್ವಾ, ಅದಕ್ಕೆ ಏನ್ ಬೇಕು ಅಂತ ಲಿಸ್ಟ್ ಮಾಡ್ತಿದ್ದೆ. ಹಬ್ಬನಾ? ಯಾವ ಹಬ್ಬ? ಲಕ್ಷ್ಮಿ ಹಬ್ಬ. ಅಂದ್ರೆ ನಿಮ್ ಬರ್ತ್ಡೇ ಲಕ್ಷ್ಮಿ ಹಬ್ಬ ಅಂತಂದ್ರೆ ಭಾಗ್ಯಲಕ್ಷ್ಮಿ ಹಬ್ಬನಾ? ಈ ಜೋಕ್ನ ನಾನು 8th ಸ್ಟ್ಯಾಂಡರ್ಡ್ ಅಲ್ಲೇ ಮಾಡಿದೀನಿ, ನೀವ್ ಇವಾಗ ಮಾಡ್ತಿದ್ದೀರಾ, ಟೂ ಲೇಟ್. ಬಂಗಾರಿ, ದೊಡ್ಡವ್ರ ಹಾಗೆಲ್ಲ ಮಾತಾಡ್ಬಾರ್ದು. ಸಾರಿ ಕೇಳು. ಅಯ್ಯೋ, ಇಟ್ಸ್ ಓಕೆ, ಅಂತದ್ ಏನು ಹೇಳಿಲ್ಲ ಅವಳೀಗ. ಅದೆಲ್ಲ ಸರಿ. ಈಗ ಲಕ್ಷ್ಮಿ ಹಬ್ಬ ಅಂದ್ರಲ್ವಾ, ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀರಾ? ನಾಳೆ ಮಾಡ್ತಿರೋದು ವರಮಹಾಲಕ್ಷ್ಮಿ ಹಬ್ಬ. ಪ್ರತಿ ವರ್ಷ ನಮ್ಮ ಮನೇಲಿ ಅದನ್ನ ತುಂಬಾ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ, ಗೊತ್ತಾ? ಅಪ್ಪ, ಊಟ ಆದ್ಮೇಲೆ ಮಲ್ಗೋದ್ ಬಿಟ್ಟು ಅದೇನ್ ಪುಸ್ತಕ ಓದ್ತಾ ಕೂತಿದ್ದೀರಾ? ಊಟ ಆದ ತಕ್ಷಣ ಯಾರಾದ್ರೂ ಮಲ್ಕೋತಾರೇನೋ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. ಅದಕ್ಕೆ ಸ್ವಲ್ಪ ಹೊತ್ತು ಪುಸ್ತಕ ಒಂದು ಮಲ್ಕೊಳ್ಳೋಣ ಅಂತ. ಸರಿಯಪ್ಪ. ಅತ್ತೆ, ಏನಾದಿ? ನಾನ್ ಕೇಳೋದೇ ಮರ್ತಿದ್ದೆ, ನಾಳೆ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇದೀವಾ? ಇದೇನ್ ಹೀಗ್ ಕೇಳ್ತಿದ್ಯಾ? ಆಚರಿಸ್ಲೇಬೇಕಲ್ವಾ? ನಮ್ ಮನೇಲಿ ಎಲ್ಲಾ ಹಬ್ಬಗಳನ್ನ ಆಚರಿಸ್ತಿರ್ತಾನೆ, ಇದು ಹಾಗೆ. ಅಲ್ಲ ಕಣ ಆದಿ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಅನ್ನೋದು ತಿಳ್ಕೊಂಡ್ಬಿಟ್ಟಿದ್ಯಲ್ಲೋ? ಅಷ್ಟೇ ಅಲ್ಲಪ್ಪ, ಅದ್ರ ಇಂಪಾರ್ಟೆನ್ಸ್ ಕೂಡ ತಿಳ್ಕೊಂಡಿದ್ದೀನಿ. ಓ ಹೌದಾ? ಸರಿ ಹೇಳಪ್ಪ ನೋಡೋಣ. ಅಪ್ಪ, ಶ್ರಾವಣ ಮಾಸದ 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತೀವಿ. ಇದನ್ನ ಶ್ರಾವಣ ಮಾಸದ 2ನೇ ಶುಕ್ರವಾರ ಯಾಕೆ ಮಾಡ್ತಾರೆ ಗೊತ್ತಾ? ಆವತ್ತಿನ ದಿನ ಸಾಕ್ಷಾತ್ ಲಕ್ಷ್ಮಿನೇ ಭೂಮಿಗೆ ಬಂದು ಎಲ್ರನ್ನೂ ಹರಿಸ್ತಾಳೆ ಅನ್ನೋ ವಾಡಿಕೆ ಇದೆ. ಅಷ್ಟೇ ಅಲ್ಲಪ್ಪ, ಈ ಹಬ್ಬನ ಸುಮ್ನೆ ಆಚರಿಸಕ್ಕಾಗಲ್ಲ. ಅದಕ್ಕೆ ಅದರದೇ ಆದಂತ ವಿಧಿವಿಧಾನಗಳಿವೆ. ಉಪವಾಸ ಇರಬೇಕು, ಕಪ್ ಸೀರೆ ಉಟ್ಕೊಂಡು ಪೂಜೆ ಮಾಡೋ ಹಾಗಿಲ್ಲ, ಮಹಾಲಕ್ಷ್ಮಿಗೆ 12 ತರದ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು. ಈ ತರ ತುಂಬಾ ಶಾಸ್ತ್ರೋಕ್ತವಾಗಿ ಮಾಡುವಂತ ವ್ರತ ಇದೆ. ಮುತ್ತೈದೆಯರನ್ನ ಮನೆಗ್ ಕರೆದು ಅರ್ಶನ ಕುಂಕುಮ ಕೊಟ್ಟು ವಾಯಿನ್ದಾನ ಕೊಟ್ಟು ಆಶೀರ್ವಾದ ಪಡ್ಕೋಬೇಕು. ಶುಕ್ರವಾರ ಸಾಕ್ಷಾತ್ ಮಹಾಲಕ್ಷ್ಮಿನೇ ಪೃಥ್ವಿ ಮೇಲೆ ನೆಲೆಸ್ತಾಳೆ ಅಂತ ಹೇಳ್ತಾರೆ. ಆವತ್ತು ಮುತ್ತೈದೆಯರನ್ನ ಕರೆದು ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಅವ್ರ ಆಶೀರ್ವಾದ ತಗೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಏನೋ ಅದೇ ಇಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ಯಾ? ಹೌದಣ್ಣ, ಹಬ್ಬದ ಹೆಸರೇ ಹೇಳಕ್ ಬರ್ತಿರ್ಲಿಲ್ಲ ಅವನ್ಗೆ. ನಾನ್ ಹಬ್ಬದ ವಿಷಯ ಹೇಳ್ತೀನಿ ಅಂದ್ರೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಅಂತ ಹೇಳ್ತಿದ್ದ. ಈಗ ನೋಡಿ ಎಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲ ಅತ್ತೆ, ಇದೆಲ್ಲ ನನಗೂ ಗೊತ್ತಿರ್ಲಿಲ್ಲ. ಈ ವಿಷಯ ಎಲ್ಲ ಭಾಗ್ಯ ಅವರು ನನಗೆ ಹೇಳಿದ್ರು, ಅದಕ್ಕೆ ಅದನ್ನ ನಿಮ್ ಹತ್ರ ಹೇಳ್ತಾ ಇದ್ದೀನಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಭಾಗ್ಯ ಒಳ್ಳೆ ವಿಷಯನೇ ನಿಮಗೆ. ಪ್ರತಿ ವರ್ಷ ಇದನ್ನ ನಾವು ಮಾಡ್ತಾ ಇದ್ವಿ, ಯಾವ್ದಕ್ಕೂ ಇನ್ವಾಲ್ವ್ ಆಗ್ತಿರ್ಲಿಲ್ಲ ನೀನು. ಈ ವರ್ಷ ನೋಡು ಎಷ್ಟು ಚೆನ್ನಾಗಿ ಹೇಳ್ತಿದೀಯಾ. ಅಲ್ಲಮ್ಮ ಪೂಜಾ, ಹಾಗಾದ್ರೆ ನಾಳೆ ನಿಮ್ಮ ಮನೆಯಲ್ಲಿ ಭರ್ಜರಿ ಪೂಜೆಯನ್ನು? ಹಾ ಮಾವ,
ವರಮಹಾಲಕ್ಷ್ಮಿ ಹಬ್ಬನ ಅಕ್ಕ ಅಮ್ಮ ಅತ್ತೆ ಎಲ್ಲ ಸೇರ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಈ ಸಲ ನೀನ್ ಅಲ್ಲಿಲ್ಲ ಅನ್ನೋದು ನಿನ್ ನೋವಲ್ವಾ? ಅದು ಭಾವ, ಏನಮ್ಮ ಪೂಜಾ, ಹಬ್ಬನ ಮಿಸ್ ಮಾಡ್ಕೋತಿದ್ದೀಯಾ? ಮದುವೆ ಆದ್ಮೇಲೆ ಆಗ್ತಿರೋ ಮೊದಲನೇ ಹಬ್ಬ ಅಲ್ವಪ್ಪ? ಹೌದಲ್ವೇನೋ? ಹಾಗಾದ್ರೆ ನಾವೆಲ್ಲರೂ ಒಂದು ಕೆಲಸ ಮಾಡೋಣ, ನಾಳೆ ಸೀದಾ ಅವ್ರ ಮನೆಗೆ ಹೋಗಿ ಅಲ್ಲೇ ಹಬ್ಬ ಆಚರಿಸೋಣ. ಅಣ್ಣ ಏನ್ ಹೇಳ್ತಿದ್ಯಾ? ನಾವೆಲ್ಲರೂ ಅಲ್ಲಿಗೆ ಹೋದ್ರೆ ಇಲ್ಲಿ ಹಬ್ಬ ಯಾರು ಮಾಡ್ತಾರೆ? ನಾವು ಪ್ರತಿ ವರ್ಷ ಮಾಡೋ ಹಬ್ಬನ ನಿಲ್ಸಿದ್ರೆ ಮನೆಗೆ ಒಳ್ಳೇದಾಗಲ್ಲ. ಇಲ್ಲಿ ಮಾಡೋದು ಬೇಡ ಅಂತ ಯಾರಮ್ಮ ಹೇಳಿದ್ರು ನಿಮಗೆ? ಬೆಳಗ್ಗೆ ಬೇಗ ಎದ್ದು ಶಾಸ್ತ್ರನೆಲ್ಲ ಮುಗಿಸ್ಕೊಂಡು ಮಂಗಳಾರತಿ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನದ ಮೇಲೆ ಭಾಗ್ಯದ ಮನೆಗೆ ಹೋದ್ರಾಯ್ತು. ಅಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಅಪ್ಪ, ಸೂಪರ್ ಐಡಿಯಾ. ಅತ್ತೆ, ಈಗ ಪೂಜೆಗೆ ಏನೇನ್ ಬೇಕೋ ಹೇಳಿ, ಎಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ. ಅಡಿಗೆಗೆ, ಡೆಕೋರೇಷನ್ಗೆ, ಎಲ್ಲದಕ್ಕೂ. ಎಸ್ಸತ್ತೆ, ಎಲ್ರೂ ಬೇಗ ಎದ್ದು ಜೊತೆಲಿ ಕೆಲಸ ಮಾಡಿದ್ರೆ ಯಾವುದು ಕಷ್ಟ ಆಗಲ್ಲ. ಬ್ರೋ ಅದ್ ಹೆಂಗಾಗತ್ತೆ? ಕನ್ನಿಕಾ, ಮನಸ್ಸು ಮಾಡಿದ್ರೆ ಎಲ್ಲನೂ ಆಗುತ್ತೆ. ನೋಡು, ಪೂಜಾಗೆ ಇದು ಮೊದಲನೇ ಹಬ್ಬ. ಅವ್ರ ಮನೆ ಜೊತೆ ಸೇರ್ಕೊಂಡು ಆಚರಿಸ್ಬೇಕು ಅನ್ನೋದು ಅವಳ ಆಸೆ. ನೋಡು, ಇನ್ನ ಈ ವಿಷಯದಲ್ಲಿ ಯಾವ ಚರ್ಚೆನೂ ಬೇಡ. ನಾವಿಲ್ಲಿ ನಮ್ಮನೆ ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ಭಾಗ್ಯ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಅಲ್ಲ ಪೂಜಾ, ಇದು ಒಂದ್ ಮಾತು, ಇದಕ್ಕಿದ್ದಂಗೆ ನಾವೆಲ್ಲ ನಿಮ್ ಮನೆಗೆ ಹೋದ್ರೆ ಅಲ್ಲಿ ಭಾಗ್ಯಂಗೆ ಏನ್ ಕಷ್ಟ ಆಗೋದಿಲ್ವಾ? ಅಯ್ಯೋ ಆತರ ಎಲ್ಲ ಏನೂ ಇಲ್ಲ ಮಾವ. ನಾವ್ ಹೋದ್ರೆ ಇನ್ಫ್ಯಾಕ್ಟ್ ಅಕ್ಕ ತುಂಬಾ ತುಂಬಾ ಖುಷಿ ಪಡ್ತಾಳೆ. ಹಾಗಾದ್ರೆ ಭಾಗ್ಯನಿಗೆ ಫೋನ್ ಮಾಡಿ ತಿಳಿಸ್ಕೊಡು. ಸರಿ ಮಾವ, ಆಗ್ಬೋದು. ನಿಜ, ನೀನು ಅಷ್ಟೇ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಯಾ, ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಫೋನ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿಯಾ, ಗೊತ್ತಾಯ್ತಾ? ಅಯ್ಯೋ ಅಪ್ಪ, ನೀವು ನೋಡ್ತಾರೆ, ಬೆಳಗ್ಗೆ ಕೋಳಿ ಕೂಗೋಕ್ಕೂ ಮುಂಚೆನೆ ನಾನೇ ಎದ್ದು ಸಹಾಯ ಮಾಡ್ತೀನಿ. ನೋಡ್ತೀನಿ ನೀನು ಅದೇನು ಮಾಡ್ತೀವಿ ಅಂತ. ಪೂಜಾ ಬಾ. ಮಗಳೇ, ಮಾವ, ನಾಳೆಗೆಲ್ಲ ತಯಾರಾಗಿದೆ ತಾನೇ? ಹ್ಞೂ ಮಾವ. ಯಾವ್ಯಾವ್ದು ತಂದಿದ್ದೀನೋ ಅದನ್ನೆಲ್ಲ ಒಂದ್ ಕಡೆ ಟಿಕ್ ಮಾಡ್ಕೊಳ್ತಾ ಇದೀನಿ. ಇನ್ನು ತರೋದು ಒಂದ್ ಕಡೆ ಬರ್ಕೊಳ್ತಾ ಇದೀನಿ. ಆಲ್ಮೋಸ್ಟ್ ಎಲ್ಲ ತಂದಿದ್ದೀನಿ ಮಾವ. ಬೆಳಿಗ್ಗೆ ಹೂ ಅಂತಂದ್ರೆ ಆಯ್ತು. ಮಗಳೇ, ಆ ಹೂ ತರೋ ಜವಾಬ್ದಾರಿ ನನಗಿರ್ಲಿ, ನಾನ್ ತರ್ತೀನಿ. ನೀವ್ ಬೇರೆ ಎಲ್ಲ ಕೆಲಸ ಇದ್ರೆ ನೋಡ್ಕೊ. ಅದೆಲ್ಲ ಏನು ಬೇಡ ಮಾವ. ಬೆಳಿಗ್ಗೆ ಬೇಗ ಎದ್ದು ನಾನೇ ಹೋಗಿ ಹೂ ತಗೊಂಡ್ ಬರ್ತೀನಿ. ಗೊತ್ತಿತ್ತು ನನ್ಗೆ ನೀನ್ ಹೀಗೆ ಹೇಳ್ತೀಯ ಅಂತ. ನಮ್ಗೆ ಯಾವ ಕೆಲಸ ಮಾಡಕ್ಕೂ ಬಿಡಲ್ಲ ನೀನು. ಹಾಗೆಲ್ಲ ಏನು ಇಲ್ಲ ಮಾವ, ಕೆಲ್ಸ ಇದೆ, ಕೊಡ್ತೀನಿ. ಭಾಗ್ಯ, ಇನ್ನೊಂದ್ ವಿಷಯ ಕಣೆ, ನಮ್ ಪೂಜಾ ಮದ್ವೆ ಆದ್ಮೇಲೆ ಬರ್ತಾ ಇರೋ ಮೊದ್ಲೇ ಹಬ್ಬ ಕಣೆ ಇದು. ಹೌದಮ್ಮ, ಕಳೆದ ವರ್ಷ ಹಬ್ಬಕ್ಕೆ ಅಕ್ಕ ನೈವೇದ್ಯಕ್ಕೆ ಇದು ಮಾಡು ಅದು ಮಾಡು ಅಂತ ಹಿಂದಿಂದೇನೆ ತಲೆ ತಿನ್ಕೊಂಡು ಓಡಾಡ್ತಿದ್ಲು. ಇವತ್ತು ನೋಡು, ಆ ಮನೆ ಜವಾಬ್ದಾರಿ ಎಲ್ಲ ತಗೊಂಡು ಅವಳೇ ಒಂದ್ ಹಬ್ಬ ಮಾಡುವಷ್ಟು ಬೆಳೆದಿದ್ದಾಳೆ. ಸಮಯ ಎಷ್ಟು ಬೇಗ ಹೋಯ್ತಲ್ಲ, ಗೊತ್ತೇ ಆಗ್ಲಿಲ್ಲ. ನೋಡಮ್ಮ, ಹೇ ಪೂಜಾ ಫೋನ್ ಮಾಡ್ತಿದ್ದಾಳೆ. 100 ವರ್ಷ ಕಣೆ ನಿನ್ಗೆ, ನಿನ್ ಬಗ್ಗೆನೆ ಮಾತಾಡ್ತಾ ಇದ್ವಿ, ನೀನೇ ಫೋನ್ ಮಾಡಿದೆ ನೋಡು. ಏನ್ ಮಾಡ್ತಿದಾರೆ ನಮ್ಮ ಅಳಿಯಂದ್ರು? ಅವನ ರೂಮಲ್ಲಿ ಇದಾನಮ್ಮ. ಹೌದು, ಅಕ್ಕನ ಫೋನಿಗೆ ಅವಾಗಿಂದ ಕಾಲ್ ಮಾಡ್ತಾ ಇದೀನಿ, ನಾಟ್ ರೀಚೇಬಲ್ ಬರ್ತಾ ಇದೆ. ಏ ಭಾಗ್ಯ, ನಿನ್ ಫೋನಿಗೆ ಏನಾಗಿದೆ? ಪೂಜಾ ಫೋನ್ ಮಾಡ್ತಿದ್ದಾಳಂತೆ, ಸಿಗ್ತಾ ಇಲ್ಲ ಅಂತಿದ್ದಾಳೆ. ಹೌದಾ? ಅಯ್ಯೋ, ನೆಟ್ವರ್ಕೇ ಇಲ್ಲಮ್ಮ, ಅದಕ್ಕೆ ಕನೆಕ್ಟ್ ಆಗ್ಲಿಲ್ಲ ಅನ್ಸುತ್ತೆ. ಏನು ಕೇಳು. ನಾನು ಏನಕ್ಕೆ ಫೋನ್ ಮಾಡಿದೆ ಅಂದ್ರೆ, ನಾಳೆ ನಾವು ಮನೆಗ್ ಬರ್ತಾ ಇದೀವಿ ಅಂತ ಹೇಳಕಮ್ಮ. ಹೌದೇನೆ? ಒಳ್ಳೇದಾಯ್ತು. ಬನ್ನಿ ಬನ್ನಿ ಬನ್ನಿ. ಪೂಜಾ, ಪೂಜಾ ಬೇಗ ಬಾ ಇಲ್ಲಿ. ಅಮ್ಮ, ಕಿಶನ್ ಯಾಕೋ ಕರೀತಿದ್ದಾನೆ, ಅಕ್ಕನ ಹತ್ರ ಹೇಳ್ಬಿಡು ನಾಳೆ ಬರ್ತಾ ಇದೀವಿ ಅಂತ. ಸರಿ ಕಡೆ. ಗುಡ್ ನೈಟ್ ಅಮ್ಮ, ಬಾಯ್. ಭಾಗ್ಯ, ನಾಳೆ ಪೂಜಾ ಕಿಶನ್ ಇಬ್ರು ಬರ್ತಾ ಇದಾರಂತೆ. ಒಳ್ಳೇದಾಯ್ತು. ನವ ದಂಪತಿಗಳು ಬರ್ತಾ ಇದಾರೆ ಅಂದ್ರೆ ಒಳ್ಳೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಬಿಡೋಣ.
ವಿದ್ಯಮ್ಮ, ನಾನೇನು ಪೂಜೆಗೆ ಬರಕ್ ಹೇಳ್ಬಿಟ್ಟೆ, ಆದ್ರೆ ನಿಮ್ಮ ಹತ್ರ ನಾನು ಒಂದ್ ಮಾತು ಕೇಳಲಿಲ್ಲ. ನಮ್ಮ ಪೂಜನಿಗೆ ಇದು ಮದ್ವೆ ಆದ್ಮೇಲೆ ಮೊದಲೇ ಹಬ್ಬ. ಲೆಕ್ಕದ ಪ್ರಕಾರ ನಮ್ಮನೇಲೆ ಪೂಜೆ ಆಗ್ಬೇಕಾಗಿತ್ತು, ಆದ್ರೆ ನಾನು ಇಲ್ಲಿಗೆ ಬರಕ್ ಹೇಳ್ದೆ. ನಿಮ್ಮ ಹತ್ರ ಒಂದ್ ಮಾತು ಕೇಳಲಿಲ್ಲ. ನಿಮ್ಗೇನು ತೊಂದ್ರೆ ಇಲ್ಲ ತಾನೆ? ಸುನಂದ, ಇದೇನಿದು ನಿಮ್ದು ಹೊಸ ವರ್ಷೆ? ಅಲ್ಲ, ಪೂಜಾ ನನ್ನ ಮಗಳಿದ್ದ ಹಾಗೆ. ಇದು ಅವಳ ಮನೆ ಕೂಡ. ಇಷ್ಟಕ್ಕೂ ಅಂಥ ದೊಡ್ಡ ಹಬ್ಬ ಎರಡೆರಡು ಮನೇಲಿ ಯಾಕೆ? ಎಲ್ಲಾರು ಒಟ್ಟಿಗೆ ಸಂತೋಷದಿಂದ ಇದೇ ಮನೇಲಿ ಮಾಡೋಣ. ಹೌದು ಸುನಂದ ಅವ್ರೆ, ಕುಸುಮ ಹೇಳ್ತಿರೋದು ಸರಿಯಾಗಿ ಇದೆ. ಹಬ್ಬ ಇಲ್ಲೇ ಮಾಡೋದು. ನೀವೇನ್ ತಲೆ ಕೆಡಿಸ್ಕೋಬೇಡಿ, ಇಲ್ಲಿ ಬಹಳ ವಿಜೃಂಭಣೆಯಿಂದ ಹಬ್ಬ ಮಾಡೋಣ. ಏನ್ ಹೇಳ್ತೀವಿ ಮಗಳೇ? ನೀವ್ ಹೇಳಿದ್ಮೇಲೆ ಮುಗೀತು. ಇನ್ನೇನ್ ಮಾವ, ಇಲ್ಲೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಕುಸುಮ ಬೇಗ ಕೊಡು, ಲೇಟ್ ಆಗುತ್ತೆ. ಅಯ್ಯೋ ರಾಮ, ಮತ್ತೆ ಉಲ್ಟಾ ಹಾಕಿದ್ರಲ್ರಿ. ನಿಮಗೆ ಹೇಳ್ಕೊಟ್ಟು ಸಾಕಾಗೋಯ್ತು ನನಗೆ. ಮತ್ತೆ ಅದೇ ಮಾಡ್ತೀರಪ್ಪ. ಕುಸುಮ, ಏನ್ ಮಾಡೋದು ಹೇಳು? ಆ ದೇವ್ರು ನಿನ್ನಷ್ಟು ನಾಲೆಜ್ ನನ್ ಕೊಡ್ಲಿಲ್ಲ ನೋಡು. ಜೋಕ ಹಬ್ಬ ನಿಮ್ ಜೋತಿಗೆ ನಗ್ತಾ ಕೂತ್ಕೊಳ್ಳೋಷ್ಟು ನನಗ್ ಸಮಯ ಇಲ್ಲ. ಬಂಡಿ ಕೆಲ್ಸ ಬಿದ್ದಿದೆ, ತಗೊಳ್ಳಿ. ಅತ್ತೆ ಮಾವ, ಒಂದ್ ವೇಳೆ ಗುಂಡಣ್ಣ ಬಂಗಾರಿ ಜಗಳ ಮಾಡೋದನ್ನ ಬೇಕಾದ್ರೂ ನಿಲ್ಲಿಸ್ಬಿಡ್ಬೋದು, ಆದ್ರೆ ನೀವಿಬ್ರು ಜಗಳ ಮಾಡೋದನ್ನ ಮಾತ್ರ ನಿಲ್ಸಕ್ ಸಾಧ್ಯನೇ ಇಲ್ಲ. ಭಾಗ್ಯ, ನಾನ್ ರೆಡಿ ಕಣೆ. ಬಂದ್ರ ಸುನಂದ? ತನ್ವಿ ಗುಂಡಣ್ಣ ಸ್ನಾನಕ್ ಹೋದ್ರೋ ಇಲ್ವಾ? ಅಯ್ಯೋ ಬಿತ್ತಿಯಮ್ಮ, ಅವ್ರನ್ನ ಎಬ್ಸಿ ಸಾಕಾಯ್ತು ನನ್ಗೆ. ಅವ್ರನ್ನ ಎಬ್ಸಿದ ತಕ್ಷಣ ತಮ್ಮ ರೂಮ್ ಬಿಟ್ಟು ನಿಮ್ ರೂಮ್ಗೆ ಹೋಗಿ ಮಲ್ಕೊಂಡಿದ್ದಾರೆ. ಎಲ್ಲ ಇವನ ಹೋಗಿ ನನ್ ರೂಮಲ್ಲಿ ಮಲಗಿದಾರ. 4 ಬಿಟ್ಟು ಎಬ್ಬಿಸ್ತೀನಿ. ಅದ್ ಹೆಂಗ್ ಹೇಳಲ್ಲ, ನಾನು ನೋಡ್ತೀನಿ ಅಷ್ಟೇ. ಇನ್ ಗುಂಡಣ್ಣ ಬಂಗಾರಿ ಕಥೆ ಮುಗೀತು. ಮೊದ್ಲೇ ಹೇಳ್ಬೇಕು ತಾನೆ, ಈಗಿದೆ ಹಬ್ಬ ಅವ್ರಿಗೆ. ಗುಂಡಣ್ಣ, ತನ್ವಿ. ಅಯ್ಯೋ, ಅಜ್ಜಿ ಬರ್ತಾ ಇದ್ರೆ ಎದ್ದಿಲ್ಲ ಅಂದ್ರೆ ಅಷ್ಟೇ ಕತೆ. ಬೇಗ ಸ್ನಾನಕ್ಕೆ ಹೋಗ್ತೀನಿ. ಎದ್ರೋ ಇಲ್ವೋ ಇನ್ನ? ಗುಂಡಣ್ಣ, ತನ್ವಿ ಗುಂಡು ಎದ್ದಿದ್ಯಾ? ಇವಳು ಇನ್ನ ಮಲ್ಕೊಂಡಿದ್ದಾಳ. ಅಜ್ಜಿ, ಇನ್ನೊಂದ್ 5 ನಿಮಿಷ ಮಲ್ಕೋತೀನಿ, ಆಮೇಲೆ ಎದ್ದೇಳ್ತೀನಿ. 5 ನಿಮಿಷನೂ ಇಲ್ಲ, 5 ಸೆಕೆಂಡು ಇಲ್ಲ. ಮರ್ಯಾದೆಯಿಂದ ಹೇಳ್ತೀಯೋ ಇಲ್ಲ ನೀರ್ ತಂದು ಹುಯ್ಲ. ಏನಂತಿ ನೀನು? ಸರಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ಇಷ್ಟೊತ್ತು ಮಲ್ಗಕ್ ಬಿಟ್ಟಿರೋದೇ ಹೆಚ್ಚು. ಹಬ್ಬ ಇವತ್ತು, ಹೇಳು ಸುಮ್ನೆ. ನಿನ್ ತಮ್ಮ ಫಟಿಂಗ ಅವನೆಲ್ಲಿ? ಎದ್ದ ತಕ್ಷಣ ಫೋನ್ ಹಿಡ್ಕೊಂಡು ಎಲ್ಲೋ ಕೂತಿದಾನ ಹೇಗೆ? ಗುಂಡಣ್ಣ. ಅಜ್ಜಿ, ನಾನ್ ಸ್ನಾನ ಮಾಡ್ತಾ ಇದ್ದೀನಿ, ಹಬ್ಬಕ್ ಬೇಗ ರೆಡಿ ಆಗ್ಬೇಕಲ್ಲ. ಅಯ್ಯೋ ಹೌದಾ? ನೀನ್ ಆಗ್ಲೇ ಸ್ನಾನ ಮಾಡ್ತಾ ಇದೀಯಾ? ಅಯ್ಯೋ ಬಂಗಾರ, ಎಂತ ಒಳ್ಳೆ ಕೂಸಪ್ಪ ಇದು. ನೋಡು ನಾಚ್ಕೋ ನಿನ್ ತಮ್ಮನ. ನಿನ್ಕಿಂತ ಚಿಕ್ಕದು ಪಾಪ ಬೆಳಗ್ಗೆ ಬೇಗ ಎದ್ದು ಹೆಂಗ್ ಸ್ನಾನಕ್ ಹೋಗಿದಾನ. ನೀ ನೋಡಿದ್ರೆ ಇನ್ನ ಬಿದ್ಕೊಂಡಿದ್ಯಲ್ಲ. ಹಾಕ್ತೀನಿ ನೋಡ್ 4 ನಿಂಗೆ. ಅಜ್ಜಿ, ಅವ್ನ್ ಸ್ನಾನ ಮುಗಿಸಿ ಬರೋವರೆಗೂ ಟೈಮ್ ಇದೆಯಲ್ಲ, ಸ್ವಲ್ಪ ಹೊತ್ತು ಮಲ್ಕೊಂತೀನಿ ಪ್ಲೀಸ್. ನೀನೇನ್ ಅವನು ಕಾಯೋ ಅವಶ್ಯಕತೆ ಇಲ್ಲ. ಕೆಳಗಡೆ ಸ್ನಾನದ ಕೋಣೆ ಇದೆ ತಾನೆ, ಅಲ್ಲೋಗಿ ಸ್ನಾನ ಮಾಡೋಗು. ಅಲ್ಲಿ ಬರೀ ತಣ್ಣೀರ್ ಬರುತ್ತೆ, ಗೀಸರ್ ಹಾಕ್ತಿಲ್ಲ ನೀವು. ತಡವಾಗಿ ಎದ್ದಿದ್ದಕ್ಕೆ ನಿನಗ್ ಶಿಕ್ಷೆ. ಹೋಗಿ ತಣ್ಣೀರಲ್ಲಿ ಮಾಡು ಸ್ನಾನನ, ಏನೂ ಆಗಲ್ಲ. ಅದೇನಾಗತ್ತೋ ನಾನು ನೋಡೇ ಬಿಡ್ತೀನಿ. ಅಜ್ಜಿ ಪ್ಲೀಸ್ ಅಜ್ಜಿ, ಹಾಗೆಲ್ಲ ಮಾಡಿದ್ರೆ ನಂಗೆ ಜ್ವರ ಬರುತ್ತೆ. ಜ್ವರನೂ ಬರಲ್ಲ, ಮಣ್ಣಂಗಟ್ಟಿನೂ ಬರಲ್ಲ. ಹಾಗೇನಾದ್ರು ಬಂದ್ರೆ ಹಬ್ಬದ ದಿವ್ಸ ನಿನ್ನ ಎತ್ಕೊಂಡೇ ತಿರುಗ್ತೀನಿ, ಸರಿನಾ? ನಡಿ. ಇಳಿ ಇಳಿ, ಆಟ ಆಡ್ತಾಳೆ. ಬಚ್ಚಲ್ ಮನೆಗ್ ಸೀದಾ. ಅಜ್ಜಿ ನಾ ರೆಡಿ ಅಜ್ಜಿ,
ತಲೆ ಬಾಚ್ಕೋಬೇಕು ಅಷ್ಟೇ. ಅಮ್ಮ 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 ನನ್ನಮ್ಮ ಕಡೆ ನೀನು ಬಂಗಾರ. ಸರಿ, ಬೇಗ ತಲೆ ಬಾಚ್ಕೊಂಡು ಕೆಳಗಡೆ ಬಂದ್ಬಿಡು ಪೂಜೆಗೆ. ಎಸ್, ನನ್ನ ನಾಟಕ ಸಕ್ಸಸ್. ನನ್ ಫ್ರೆಂಡ್ಗೆ ನನ್ನ ಹಬ್ಬಕ್ಕೆ ಭಿಕ್ಷೆ ಮಾಡ್ಲಿಲ್ಲ. ಫ್ರೆಂಡ್, ಗುಡ್ ಮಾರ್ನಿಂಗ್. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆಯ್ತೇನೆ ಬಗ್ಗೆ? ಆಯ್ತಮ್ಮ. ಪೂಜೆ ಎಷ್ಟೊತ್ತಿಗೆ ಮಾಡೋದೆ? ನೆನ್ನೆ ನೋಡಿದ್ದೆ, ಮರ್ತೋಯ್ತು ನೋಡು. ಒಂದ್ಸಲ ಕ್ಯಾಲೆಂಡರ್ ನೋಡ್ತೀಯ? ರಾಹುಕಾಲ ಮುಗಿದ ತಕ್ಷಣ ಶುರು ಮಾಡ್ಬಿಡೋಣ. ನಮಸ್ತೆ ನಮಸ್ತೆ ಬೇಗ್ರೆ, ಅಪ್ಪ ಹೇಗಿದ್ದೀರಿ? ರೀ, ಏನ್ರಿ ಇದು ಬರೀ ಕೈಯಲ್ಲಿ ಬಂದಿದ್ದೀರಾ? ಬರುವಾಗ ಬಾಳೆಕಬ್ಬ ತರ ಕೇಳಿದೆ ತಾನೆ? ಅಯ್ಯೋ, ಮಾಡ್ಕೊಬಿಟ್ಟೆ. ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಅಪ್ಪ ಒಂದ್ ನಿಮಿಷ. ಅಮ್ಮ ಈಗ ತಾನೇ ಬಂದಿದ್ದಾರೆ, ಆಗ್ಲೇ ಹೊರಗಡೆ ಕಳಿಸ್ತೀರಿಯಲ್ಲ. ಮೊದ್ಲು ಕುಡಿಯಕ್ಕೆ ಏನಾದ್ರು ಕೊಡು, ಆಮೇಲೆ ಹೋಗಿ ತಂದ್ರಾಯ್ತು. ಅಯ್ಯೋ, ಮೊದ್ಲು ಹೋಗಿ ಬಾಳೆಗೊಂದು ತಂದ್ಬಿಡ್ತೀನಮ್ಮ, ಇಲ್ಲಾಂದ್ರೆ ನಿಮ್ಮಮ್ಮ ಬಿಡೋದಿಲ್ಲ. ಅಲ್ಲ ಅಪ್ಪ, ಅಮ್ಮ ಬಂದ ತಕ್ಷಣ ಕಳಿಸ್ತೀಯಲ್ಲ. ತರ್ಲಿ ಬಿಡೆ, ಬಾ ಮುಂದಿನ ಕೆಲಸ ನೋಡೋಣ. ಹಲೋ ಬ್ರದರ್. ಹಾ ಬ್ರದರ್, ಆಕ್ಚುಲಿ ಭಾಗ್ಯ ಅವ್ರಿಗೆ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿದ್ನಲ್ಲ. ಅಂದ್ರೆ ನೀವು ಗಿಫ್ಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಏನ್ ಬ್ರದರ್, ಇನ್ನೂ ಡೌಟ್ ಎಲ್ಲ ಇದ್ದೀರಾ? ನಾನು ಹೇಳಿದ್ನಲ್ಲ ನಿಮ್ಗೆ, ಏನಾದ್ರೂ ವ್ಯಾಲ್ಯೂಬಲ್ ತುಂಬಾ ದೊಡ್ಡ ಗಿಫ್ಟ್ ಕೊಡ್ಬೇಕು ಅಂತ. ಹಾ ಹೇಳಿದ್ರಿ, ಬಟ್ ಹಾ, ನೀವು ಅದೇ ಯೋಚನೆ ಮಾಡ್ತಾ ಇದ್ರಲ್ಲ, ಏನ್ ಗಿಫ್ಟ್ ಕೊಡ್ಬೇಕು ಅಂತ. ಹಾ ಬ್ರದರ್, ಓಕೆ. ಏನ್, ಹಾ, ಒಂದ್ 50,000 ಕೊಡ್ಬೋದು. ಐ ಗಾಟ್ ಎನ್ ಐಡಿಯಾ. ನಾನು ಅವ್ರಿಗೆ ಒಂದು 25 lakhs ಕ್ಯಾಶ್ ಕೊಟ್ಬಿಡೋಣ ಅನ್ಕೊಂಡಿದ್ದೀನಿ. ಏನೋ ಲ್ಯಾಕ್ಸ್ ಅಲ್ಲ ಬ್ರದರ್. ಐ ಮೀನ್, ಅಲ್ಲ ಬ್ರದರ್, ಅವ್ರು ಮಾಡಿರೋ ಚಿಕ್ಕ ಕೆಲ್ಸಕ್ಕೆ. ವಾಟ್ ಬ್ರದರ್, ಅದು ಚಿಕ್ಕ ಕೆಲಸನೇ ಇರ್ಬೋದು, ಆದ್ರೆ ಅದ್ರ ಇಂಪ್ಯಾಕ್ಟ್ ಎಷ್ಟಿತ್ತು ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಯಾರು ಏನ್ ಸಹಾಯ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಯಾವ ಟೈಮ್ಗೆ ಸಹಾಯ ಮಾಡಿದ್ರು ಅನ್ನೋದು ಮುಖ್ಯ ಆಗುತ್ತೆ. ಭಾಗ್ಯ ಅವರು ಆ ಟೈಮ್ ಬರ್ದೇ ಇದ್ರೆ ನಮಗೆ ಈ ಪ್ರಾಜೆಕ್ಟ್ ಸಿಗ್ತಾ ಇತ್ತಾ? ಐ ಮೀನ್ ಇರ್ಬೋದು ಬ್ರದರ್, ಬಟ್ ಐ ಮೀನ್ ಹಾಗಂತ ನೋಡೋ ಬ್ರದರ್, ಐ ಮೀನ್ ನನಗಿದ್ ಯಾಕೋ ಓಕೆ ಅನ್ಸ್ತಿಲ್ಲ. ಇಟ್ಸ್ ಓಕೆ ಬ್ರದರ್, ನಾನಿದನ್ನ ನನ್ನ ಶೇರಿಂದ ಕೊಡ್ತೀನಿ.